ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೊಂದು ಗ್ರೂಪ್ ರಶಕ್ಕೆ ಹೋಗ್ತಾ ಇದ್ದೀವಿ ನೆನ್ಮಗದಲ್ಲಿ ನಮ್ಮ ಪತಿಯವರ ರಿಲೇಷನ್ ಅವ್ರದ್ದು. ಸೊ ಹೋಗ್ತಾ ಹಂಗೆ ಹೋಗಿದ ತಕ್ಷಣ ಫಸ್ಟು ನಮಗೆ ಸಿಕ್ಕಿದೆ ನಮ್ಮ ಪತಿಯವರ ದೊಡ್ಡಪ್ಪನ ಮಗ. ಇವ್ರ ಹೆಸರು ಗಣೇಶ್ ಅಂತ ಅಂದ್ಬಿಟ್ಟು, ಏನರೋ ನಮ್ಮ ಮನೆ ಇರೋದಿಲ್ಲಿ ನೀವು ಹಂಗಾಸ್ ಬರ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ಇಲ್ಲ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಗಲಿಲ್ಲ, ಹಂಗಾಗಿ ಈ ಕಡೆಯಿಂದ ನಿಲ್ಲಿಸ್ಬಿಟ್ಟು ಬಂದ್ವಿ ಅಂತ ಹೇಳ್ತಾಯಿದ್ದೆ. ನಮ್ಮ ಪತಿ ಊರವರೆಲ್ಲ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹಂಗೆ ನಿಂತ್ಕೊಂಡ್ವಿ. ಸ್ವಲ್ಪ ಅವತ್ತಿನ ದಿವಸ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಸೊ ಮಾತಾಡ್ಸ್ಕೊಂಡು ನಿಂತ್ಕೊಂಡಾದ್ಮೇಲೆ ಇನ್ನೊಂದೇನು ಅಂದರೆ ನಾವು ಹೋಗಿರೋ ಮನೆ ಗೃಹಪ್ರವೇಶದವರು ಯಾರು, ಅವ್ರು ನನಗೆ ಗೊತ್ತಾ, ನಾನು ನೋಡಿದ್ದೀನ ಅಂತ ನಾನು ನಮ್ಮ ಮನೆಯವ್ರನ್ನ ಕೇಳ್ತಾಯಿದ್ದೆ. ಇಲ್ಲ ಅವ್ರು ನಿನ್ನ ನೋಡಿದ್ದಾರೆ, ನೀನು ನೋಡಿಲ್ಲ ಅಷ್ಟೇ ಅವ್ರನ್ನ ಅಂತ ಹೇಳ್ತಾಯಿದ್ರು. ನಾವು ಫೋಟೋ ಸೆಕ್ಷನ್ಗೆ ಅಂತ ಹೋದಾಗ, ಫೋಟೋ ತೆಗೆಸ್ಕೊಳಕ್ಕೆ ಅಂತ ಹೋದಾಗಲೇ ನಾನು ಅವ್ರನ್ನ ನೋಡಿದ್ದು ಫಸ್ಟ್ ಟೈಮು. ಅವ್ರು ಹೇಳ್ತಾಯಿದ್ರು, ನಾನು ನಿಮ್ಮನ್ನು ನೋಡಿದ್ದೀನಿ, ನೀನು ನಮ್ಮನ್ನು ನೋಡಿಲ್ಲ ಅಷ್ಟೇ ಅಂತ ಹೇಳ್ತಾಯಿದ್ರು. ಸೊ ಒಂದು ಫೋಟೋ ತೆಗೆಸ್ಕೊಂಡು ಆದಮೇಲೆ ಅಲ್ಲೇ ಪಕ್ಕದಲ್ಲಿ ನಮ್ಮ ಪತಿಯವರ ಅಣ್ಣನ ಮಕ್ಕಳು ಇದ್ದರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಆಚೆಗೆ ಬಂದ್ವಿ. ಆಚೆಗೆ ಬಂದರೆ ಊಟಕ್ಕೆ ಹೋಗೋಣ ಅಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದರು ಅಂತಂದ್ಬಿಟ್ಟು ಅಲ್ಲೇ ನಿಂತಿದ್ವಿ. ನಮ್ಮ ಎರಡನೇ ಅತ್ತೆ ಸಿಕ್ಕಿದ್ರು. ಹಿಂದಿನ ದಿವಸ ನಾವು ಮದುವೆ ಮುಗಿಸ್ಕೊಂಡು ಊರಿಗೆ ಹೋದಾಗ ನಮ್ಮ ಎರಡನೇ ಹತ್ರ ಒಂದು 11 ಗಂಟೆವರೆಗೂ ಮಾತಾಡಿದ್ದೀನಿ ಅವ್ರ ಹತ್ರ. ಒಂದು 1 ಅವರ್, 10 ಗಂಟೆಯಿಂದ 11 ಗಂಟೆವರೆಗೂ ಹೇಳಲೇ ಇಲ್ಲ. ಬೆಂಗಳೂರಲ್ಲಿ ಒಂದು ಗ್ರೂಪ್ ರಶ್ ಇದೆ, ಬರ್ತೀನಿ ಅಂತ ಹೇಳಲೇ ಇಲ್ಲ. ಅದಕ್ಕೆ ಕೇಳ್ತಾಯಿದ್ದೆ, ಏನತ್ತೆ ಹೇಳಲೇ ಇಲ್ಲ ನೀವು, ನಾಳೆ ಬೆಂಗಳೂರಿಗೆ ಬರ್ತೀನಿ ಅಂತ ಸಡನ್ನಾಗಿ ಬಂದುಬಿಟ್ಟಿದ್ದೀರಾ ಅಂದರೆ, ಹೇಳಿದ್ರೆ ಏನು ಕರ್ಕೊಂಬರ್ತಿದ್ದ ಅಂದರು. ಕರ್ಕೊಂಬರ್ತಿದ್ದೆ ಹೇಳೋದಲ್ವಾ ಅಂತ ನಾನು ಹೇಳ್ತಿದ್ದೆ. ಸೊ ಅವ್ರು ಹೊರದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಹೊರಟಿದ್ರು. ನಾವು ಊಟಕ್ಕೆ ಹೋದ್ವಿ. ಅಲ್ಲಿಂದ ನಾವು ಕೂಡ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.